ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ಪ್ರತಿಯೊಬ್ಬ ಸ್ಟೂಡೆಂಟ್ ನ ಮೈಂಡ್ ನಲ್ಲಿ ಇದೇ ಒಂದು ಪ್ರಶ್ನೆ ಇರುತ್ತೆ, ವಾಟ್ ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ. ಯಾಕೆಂದ್ರೆ ಈ ಒಂದು ಡಿಸಿಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ನೀವು ಮಾಡುವಂತಹ ಈ ಒಂದು ಡಿಸಿಷನ್ ನಿಂದ ಇವತ್ತಿಂದ 3-4 ವರ್ಷ ಬಿಟ್ಟು ನಿಮ್ಮ ಕರಿಯರ್ ಏನಾಗಿರುತ್ತೆ, ನೀವು ಯಾವ ರೀತಿಯ ಜಾಬ್ ಅನ್ನ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಯಾಲರಿ ಎಷ್ಟು, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಸಂಪೂರ್ಣವಾಗಿ ಡಿಸೈಡ್ ಆಗುತ್ತೆ ಕೇವಲ ಈ ಒಂದು ಡಿಸಿಷನ್ ನಿಂದ. ಬಟ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, 99% ವಿದ್ಯಾರ್ಥಿಗಳು ಇಲ್ಲಿ ಬಂದು ತುಂಬಾ ತಪ್ಪುಗಳನ್ನ ಮಾಡ್ತಾರೆ. ಅವರು ಇವರು ಹೇಳಿರೋದನ್ನ ಕೇಳಿ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ತುಂಬಾ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಸೊ ನಾನು ಈ ಒಂದು ತಪ್ಪನ್ನ ಮಾಡ್ಲಿಕ್ಕೆ ನಿಮ್ಗೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಇದರಿಂದ ನಿಮ್ಮ ಇಡೀ ಕರಿಯರ್ ಹಾಳಾಗುತ್ತೆ, ಇಡೀ ಜೀವನ ಹಾಳಾಗುತ್ತೆ. ಸೊ ಈ ಒಂದು ವಿಡಿಯೋನ ನೀವು ಸೆಕೆಂಡ್ ಪಿ ಯು ಸಿ ಮುಗಿಸಿದ್ರೆ ಏನ್ ಚೂಸ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ನಿಮ್ಮಲ್ಲಿ ಇದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ವಿಡಿಯೋ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಈ 99% ವಿದ್ಯಾರ್ಥಿಗಳು ಮಾಡುವಂತಹ ಮಿಸ್ಟೇಕ್ಸ್ ಏನು. ಇದರಲ್ಲಿ ನಂಬರ್ 1 ಮಿಸ್ಟೇಕ್ ಬಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆರ್ಟ್ಸ್ ಮಾಡಿರುವಂತಹ 99% ವಿದ್ಯಾರ್ಥಿಗಳು ನೇರವಾಗಿ ಹೋಗಿ ಬಿ ಎ ಮಾಡ್ತಾರೆ. ಯಾಕೆಂದ್ರೆ ಎಲ್ಲರೂ ಬಿ ಎ ಮಾಡ್ತಾ ಇದ್ದಾರೆ ಆರ್ಟ್ಸ್ ಮುಗಿಸಿದ ನಂತರ. ಇನ್ನ ಕಾಮರ್ಸ್ ಮುಗಿಸಿರುವಂತಹ ನಮ್ಮ ವಿದ್ಯಾರ್ಥಿಗಳು ಏನೋ ಯೋಚನೆ ಮಾಡದೆ ನೇರವಾಗಿ ಬಿ ಕಾಮ್ ಮಾಡ್ತಾರೆ. ಇನ್ನ ಸೈನ್ಸ್ ಮುಗಿದಿರುವಂತಹ ವಿದ್ಯಾರ್ಥಿಗಳು ಬಿ ಎಸ್ ಸಿ ಅಥವಾ ಇಂಜಿನಿಯರಿಂಗ್ ಹೋಗಿ ಈ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಏನು ತಲೆ ಯೂಸ್ ಮಾಡೋದಿಲ್ಲ, ಏನು ತಮ್ಮ ರಿಸರ್ಚ್ ಮಾಡೋದಿಲ್ಲ. ಸೊ ನೇರವಾಗಿ ಹೋಗಿ ಇವುಗಳನ್ನ ಆಯ್ಕೆ ಮಾಡ್ಕೋತಾರೆ. ಇದರಿಂದ ತುಂಬಾ ಸಫರ್ ಆಗ್ತಾರೆ, ತುಂಬಾ ಅವರ ಕರಿಯರ್ ಹಾಳಾಗೋಗುತ್ತೆ, ಒಳ್ಳೆ ಜಾಬ್ಸ್ ಗಳು ಸಿಗೋದಿಲ್ಲ. ಸೊ ಯಾಕೆ ತಪ್ಪು ಅಂದ್ರೆ ಇಲ್ಲಿ ಇದೇ ಎಷ್ಟು ಆಪ್ಷನ್ಸ್ ನಿಮಗೆ ಇಲ್ಲ, ನಂಬರ್ 1. ಅಂಡ್ ಇದು ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಇದು ಆಸಕ್ತಿ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ಅಂಡ್ ಪ್ಲಸ್ ನಿಮ್ಮ ಪರ್ಸನಾಲಿಟಿ ಯಾವ ರೀತಿ ಇದೆ, ಅದರ ಜೊತೆ ಇದು ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದು ಯೋಚನೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಡಿಸಿಷನ್ ಮಾಡುವಾಗ. ಇನ್ನ ಯಾಕೆ ನಮ್ಮ ಹುಡುಗರು ಈ ಒಂದು ತಪ್ಪನ್ನ ಮಾಡ್ತಾರೆ ಇಲ್ಲಿ ಡಿಸಿಷನ್ ಮಾಡುವಾಗ, ಯಾಕೆ ತಪ್ಪನ್ನ ಮಾಡ್ತಾರೆ? ಸೊ ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. 3 ಮೇನ್ ರೀಸನ್ ಇವೆ. ಸೊ ಇದು ಆರ್ಟ್ಸ್ ಮುಗಿದ ನಂತರ ಬಿ ಎ, ಕಾಮರ್ಸ್ ಮುಗಿದ ನಂತರ ಬಿ ಕಾಮ್, ಸೈನ್ಸ್ ಆದ ನಂತರ ಬಿ ಎಸ್ ಸಿ ಆರ್ ಇಂಜಿನಿಯರಿಂಗ್ ಇದೇ ಆಪ್ಷನ್ ಸೆಲೆಕ್ಟ್ ಮಾಡುವಂತಹ ವಿದ್ಯಾರ್ಥಿಗಳು ತಪ್ಪು ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಂಬರ್ 1 ಬಂದು ಫ್ರೆಂಡ್ಸ್. ಸರ್ ನನ್ನ ಫ್ರೆಂಡ್ಸ್ ಎಲ್ಲರೂ ಇದೇ ಮಾಡ್ತಾ ಇದ್ದಾರೆ, ಆರ್ಟ್ಸ್ ಮಾಡಿರುವಂತ ಎಲ್ಲಾ ಫ್ರೆಂಡ್ಸ್ ಬಿ ಎ ಮಾಡ್ತಾ ಇದ್ದಾರೆ, ನಾನು ಬಿ ಎ ಮಾಡ್ತೀನಿ. ಸರ್ ಎಲ್ಲರೂ ಕಾಮರ್ಸ್ ಮುಗಿಸಿ ಬಿ ಕಾಮ್ ಮಾಡ್ತಾ ಇದ್ದಾರೆ, ನಾನು ಬಿ ಕಾಮ್ ಮಾಡ್ತೀನಿ. ಇದು ಹುಚ್ಚರ ಕೆಲಸ. ಎಲ್ಲರೂ ಮಾಡ್ತಾ ಇರೋದನ್ನ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬರ್ದು ಇಟ್ಕೊಂಡ್ಬಿಡಿ. ಇನ್ನ ಎರಡನೇದಾಗಿ ಈ ರೀತಿ ಮಾಡ್ಲಿಕ್ಕೆ ಬಹಳ ಸೇಫ್ ಅನ್ಸುತ್ತೀರಿ. ಸೊ ನಾಳೆ ಕೇಳಿದ್ರೆ ಯಾಕೆ ಬಿ ಕಾಮ್ ಮಾಡಿದೆ ಕಾಮರ್ಸ್ ಅಂತ ಆದ್ರೆ ಎಲ್ಲರೂ ಅದೇ ಮಾಡ್ತಾರೆ, ಕೇಳೋದು ಇಲ್ಲ ನಿಮ್ಗೆ. ಸೊ ನಾನು ಕಾಮರ್ಸ್ ಮುಗಿಸಿ ಬಿ ಎ ಮಾಡಿದ್ದೆ ಯಾಕಂದ್ರೆ ಅದು ನನ್ನ ಗೋಲ್ ಜೊತೆ ಮ್ಯಾಚ್ ಆಗ್ತಾ ಇತ್ತು, ನನ್ನ ಸ್ಟ್ರೆಂತ್ ನ ಜೊತೆ ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಬಿ ಎ ಮಾಡಿದೆ. ನನಗೆ ಎಷ್ಟು ಜನ ಪ್ರಶ್ನೆ ಕೇಳಬೇಕು, ರಿಲೇಟಿವ್ಸ್ ಅಲ್ಲಿ, ಸಂಬಂಧಿಕರು, ಫ್ರೆಂಡ್ಸ್, ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗ್ತಾ ಇದ್ರೆ ಕಾಲೇಜ್ಗೆ ಎಷ್ಟೋ ಜನ ಕಾಮರ್ಸ್ ಮುಗಿಸಿ ಬಿ ಎ ಯಾಕೆ ಮಾಡ್ತಾ ಇದೀಯಾ, ಕಾಮರ್ಸ್ ಮುಗಿಸಿ ಬಿ ಎ ಯಾಕೆ ಮಾಡ್ತಾ ಇದೆಯಾ, ಎಲ್ಲರೂ ಪ್ರಶ್ನೆ ಕೇಳೋರು. ಅಂಡ್ ಬಹಳ ಡಿಫಿಕಲ್ಟ್ ಅನ್ಸುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ. ಯಾಕೆಂದ್ರೆ ನಾನು ಎಲ್ಲರೂ ಮಾಡೋದನ್ನ ಮಾಡ್ತಾ ಇಲ್ಲ, ನನ್ನ ಗುರಿಗೆ, ನನ್ನ ಸ್ಟ್ರೆಂತ್ಗೆ, ನನ್ನ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನೀವು ಆ ರೀತಿ ಮಿಸ್ಟೇಕ್ ಅನ್ನ ಮಾಡ್ಬೇಡಿ. ನೀವು ಯಾಕೆ ಮಾಡ್ತೀರಾ, ಎಲ್ಲರೂ ಮಾಡೋದನ್ನ ಮಾಡೋದು ನೋಡಿದ್ರೆ ನಮ್ಗೆ ಬಹಳ ಸೇಫ್ ಅನ್ಸುತ್ತೆ. ಬಟ್ ಅದರಿಂದ ನಿಮ್ಮ ಇಡೀ ಕರಿಯರ್ ಅನ್ಸೇಫ್ ಆಗುತ್ತೆ, ಇಡೀ ಕರಿಯರ್ ಹಾಳಾಗೋಗುತ್ತೆ. ನಾಳೆ ಬಂದು ಯಾರು ಏನು ಕೇಳೋದಿಲ್ಲ, ಯಾರು ಜವಾಬ್ದಾರಿ ಆಗೋದಿಲ್ಲ. ನಿಮ್ಮ ಕರಿಯರ್ಗೆ ನೀವೇ ಜವಾಬ್ದಾರರು. ಮೂರನೇದಾಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಪೇರೆಂಟ್ಸ್ ಯಾವಾಗ್ಲೂ ನಿಮ್ಮ ಬಗ್ಗೆ ಒಳ್ಳೇದೇ ಯೋಚನೆ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನಮ್ಮ ಎಷ್ಟೋ ಪೇರೆಂಟ್ಸ್ ಏನಾಗಿದೆ, ಇವತ್ತು ಅಪ್ಡೇಟ್ ಆಗಿರುವಂತದ್ದು ಏನು ಗೊತ್ತಿರೋದಿಲ್ಲ. ಅವರೆಲ್ಲ 19th ಸೆಂಚುರಿ 20ನೇ ಶತಮಾನದ ಕಾಲದಲ್ಲಿ ಇರ್ತಾರೆ. ಆ ಒಂದು ಕಾಲದ ಆಪ್ಷನ್ಸ್ ಗಳು ಮಾತ್ರ ಅವರಿಗೆ ಗೊತ್ತಿರುತ್ತೆ. 21st ಸೆಂಚುರಿಯಲ್ಲಿ ಬಹಳ ಬದಲಾವಣೆ ಆಗಿದೆ, ಎ ಐ ಬಂದಿದೆ, ಎ ಐ ನ ರೆವಲ್ಯೂಷನ್ ಬಂದಿದೆ. ಎಷ್ಟೋ ಜಾಬ್ಗಳು ಮೊದಲು ಇರ್ತಿದ್ವು, ಈಗ ಇಲ್ಲ. ಸೊ ಅವುಗಳ ಒಂದು ನಾಲೆಜ್, ಅಪ್ಡೇಟ್, ಅರಿವು ಅವರಿಗೆ ಇರೋದಿಲ್ಲ. ಸೊ ಕೇವಲ ಅವರ ಮೇಲೆ ನಾವು ರಿಲೈ ಆಗಿ ಈ ಒಂದು ಡಿಸಿಷನ್ ಮಾಡಿದ್ರು ಕೂಡ ಇಲ್ಲಿ ನೀವು ಬಹಳ ಕರಿಯರ್ ನಲ್ಲಿ ಲಾಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ, ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಾಯ್ತಾ ಯಾಕೆ 99% ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳಿ. ನೀವು ಕೂಡ ಮಾಡಬೇಡಿ. ಫ್ರೆಂಡ್ಸ್ ನ ಮಾತು ಕೇಳಿ ಸೇಫ್ ಅನ್ಸುತ್ತೆ ಅಂತ ಕೇವಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಪೇರೆಂಟ್ಸ್ ನ ಕೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರಿಯಾದಂತಹ ರಿಸರ್ಚ್ ಮಾಡಿ ಇನ್ನ ಯಾವ ರೀತಿ ಮಾಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಇನ್ ಕೇಸ್ ನೀವು ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಅಂತ ನೀವು ಮಾಡಿದ್ರಿ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನೀವು ಇದೇ ರೀತಿ ಮಾಡ್ತಾ ಹೋದ್ರಿ ಅಂದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ 1 ಸೆಕೆಂಡ್ ನಾನು ನಿಮ್ಗೆ ತೋರಿಸ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾಕು. ರಿಸಲ್ಟ್ ಅಂಡ್ ಔಟ್ಕಮ್ ಏನಾಗುತ್ತೆ, ನನ್ನ ಫ್ರೆಂಡ್ ಬಿ ಕಾಮ್ ಮಾಡ್ದ, ನಾನು ಬಿ ಕಾಮ್, ನನ್ನ ಫ್ರೆಂಡ್ ಬಿ ಎ ಮಾಡ್ದ, ನಾನು ಬಿ ಎ. ಏನೋ ಯೋಚನೆ ಮಾಡಿಲ್ಲ, ತಲೆ ಹಚ್ಚಲೇ ಇಲ್ಲ, ಸುಮ್ಮನೆ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಒಂದು ಕಾಲೇಜಲ್ಲಿ ಹೋದಾಗ ನಿಮ್ಗೆ ಕಲೀಲಿಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ.
ಯಾಕೆಂದ್ರೆ ಅದು ನಿಮ್ಮ ಸ್ಟ್ರೆಂತ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ನಿಮ್ ಪರ್ಸನಾಲಿಟಿ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ಕಲೀಲಿಕ್ಕೆ ಆಸಕ್ತಿನೇ ಬರೋದಿಲ್ಲ. ಸೊ ಕಾಲೇಜ್ ಬಂಕ್ ಮಾಡ್ತೀರಾ, ಕಾಲೇಜಿಗೆ ಹೋಗೋದಿಲ್ಲ, ಸೊ ಇನ್ನ ಏನು ಕಲೀಲಿಲ್ಲ ಅಂದ್ರೆ ಯಾವುದೇ ಸ್ಕಿಲ್ಸ್ ಇಲ್ಲ, ಯಾವ್ದ್ರಲ್ಲಿ ಕೂಡ ನೀವು ಎಕ್ಸ್ಪರ್ಟ್ ಆಗೋದಿಲ್ಲ. ಸೊ ಯಾವುದೇ ಸ್ಕಿಲ್ ಎಕ್ಸ್ಪರ್ಟೀಸ್ ಇಲ್ಲ ಅಂದ್ರೆ ಎಲ್ಲಿಯೂ ಕೂಡ ನಿಮಗೆ ಜಾಬ್ ಸಿಗೋದಿಲ್ಲ. ಹೈ ಪೇಯಿಂಗ್ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ, 6-10 ಸಾವಿರ ರೂಪಾಯಿ ತಿಂಗಳ ದುಡಿಯೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಜಾಬ್ ತಗೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂಡ್ ನಿಮ್ಮ ಇಡೀ ಕರಿಯರ್ ಹಾಳಾಗೋಗುತ್ತೆ ಕೇವಲ ನೀವು ಮಾಡುವಂತಹ ಈ ಒಂದು ತಪ್ಪಿನಿಂದಾಗಿ. ಫ್ರೆಂಡ್ಸ್ ನ ಡಿಸಿಷನ್ ಮಾತನ್ನ ಕೇಳಿ ಮಾಡುವಂತಹ ಒಂದು ಡಿಸಿಷನ್ ನಿಂದಾಗಿ. ಇನ್ನು ಅದಷ್ಟೇ ಅಲ್ಲದೆ ತುಂಬಾ ರಿಗ್ರೆಟ್, ಪಶ್ಚಾತ್ತಾಪ ಅಂದ್ರೆ ಪಶ್ಚಾತ್ತಾಪ ಇರುತ್ತೆ ಜೀವನದಲ್ಲಿ. ಒಂದ್ಸಲ 2-3-4 ವರ್ಷ ಆದ ನಂತರ ಸೊ ನಾನು ಬಿ.ಕಾಮ್ ಮಾಡಬಾರ್ದಾಗಿತ್ತು, ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದು ನನ್ನ ಜೊತೆ ನನ್ನ ಸ್ಟ್ರೆಂತ್ ನ ಜೊತೆ ಮ್ಯಾಚೇ ಆಗ್ಲಿಲ್ಲ. ಇನ್ನ ಎಷ್ಟೋ ಜನ ನನ್ನ ಸ್ಟ್ರೆಂತ್ ಏನು ಅನ್ನೋದು ಕೂಡ ಕುತ್ಕೊಂಡು ಯೋಚನೆ ಮಾಡೋದಿಲ್ಲ. ನಿಮ್ಗೆ ಅನ್ಸುತ್ತೆ ಯಾವಾಗ ಒಂದ್ಸಲ ನಾನು ಕುತ್ಕೊಂಡು ಯೋಚನೆ ಮಾಡ್ಬೇಕಾಗಿದ್ದು ನನ್ನ ಸ್ಟ್ರೆಂತ್ ಏನು, ನನ್ನ ಪರ್ಸನಾಲಿಟಿ ಯಾವ ರೀತಿ ಇದೆ, ನನಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ನನ್ನ ಗುರಿ ಸಾಧಿಸ್ಲಿಕ್ಕೆ ಸಹಾಯ ಆಗುತ್ತೆ, ಅದರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು ಅನ್ನುವಂತಹ ರಿಗ್ರೆಟ್, ಪಶ್ಚಾತ್ತಾಪನೆ ಉಳಿಯುತ್ತೆ ಇಡೀ ಜೀವನ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ ಅನ್ನ ಮಾಡಬೇಡಿ. ಸೊ ನಿಮ್ಗೆ ಈಗ ಗೊತ್ತಾಯ್ತು ಪ್ರಾಬ್ಲಮ್ ಏನು ಅಂತ ಹೇಳಿ. ಸೊ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾಯ್ತು, ಸರಿಯಾದಂತಹ ಡಿಸಿಷನ್ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಕರಿಯರ್ ಅಂಡ್ ಲೈಫ್ ಹಾಳಾಗೋಗುತ್ತೆ ಅಂತ ಹೇಳಿ. ಈಗ ಪ್ರಶ್ನೆ ನ್ಯಾಚುರಲಿ ಸಹಜವಾಗಿ ಬರುತ್ತೆ, ವಾಟ್ ಈಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ಏನು ಸರ್? ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಮೇಸಿಂಗ್ ಸೊಲ್ಯೂಷನ್ ನಿಮಗೆ ಇದರಲ್ಲಿ ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮನ್ನ ಈ ಒಂದು ತಪ್ಪಿಂದ ಸೇವಿಸ್ಲಿಕ್ಕೆ, ನಿಮ್ಮ ಕರಿಯರ್ ಸಕ್ಸಸ್ಫುಲ್ ಆಗಿರೋ ಹಾಗೆ ಗ್ಯಾರಂಟಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಸೊ ಇಲ್ಲಿ ಇದೆ ಪಾತ್ ಫೈಂಡರ್ ಬೈ ಆಪ್ಲಿ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್. ಈಗಾಗಲೇ ಇದನ್ನ 1 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ನೀವು ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ಬೇಗ ಬೇಗ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಏನಾಗುತ್ತೆ ಸರ್, ಡೌನ್ಲೋಡ್ ಮಾತ್ರ ಮಾಡ್ಕೊಳ್ತೀವಿ, ಬಟ್ ಏನಿದೆ ಇದರಲ್ಲಿ ಏನಾಗುತ್ತೆ? ಸೊ ಆಪ್ಲಿಯಲ್ಲಿ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ಕರಿಯರ್ ಪಾತ್ ಫೈಂಡರ್ ಅಂತ ಹೇಳಿ. ಅಂದ್ರೆ ಈ ಕರಿಯರ್ ಪಾತ್ ಫೈಂಡರ್ ಏನ್ ಮಾಡುತ್ತೆ, ನಿಮ್ಮ ಕರಿಯರ್, ನಿಮಗೆ ಯಾವ ಕರಿಯರ್ ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ಅದರಲ್ಲಿ ಯಾವ ಜಾಬ್ ಆಪರ್ಚುನಿಟೀಸ್ ಇದೆ, ನೀವು ಅದರಲ್ಲಿ ಎಷ್ಟು ಹಣ ಅರ್ನ್ ಮಾಡ್ಬೋದು, ಅವೆಲ್ಲ ನಿಮಗೆ ಇದು ರಿಸರ್ಚ್ ಮಾಡಿ ಕೊಡುತ್ತೆ. ಒಬ್ಬ ಎಕ್ಸ್ಪರ್ಟ್ ನ ತರ ಒಂದು ನೀವು ಇದನ್ನ ಆಪ್ ನಲ್ಲಿ ಮಾಡಬಹುದು. ಎರಡನೇ ಆಪ್ಷನ್ ನಿಮ್ಗೆ ನೇರವಾಗಿ ನೀವು ಇದನ್ನ ವೆಬ್ಸೈಟ್ ನಲ್ಲಿ ಕೂಡ ಮಾಡಬಹುದು. apply.global/pathfinder ನಲ್ಲಿ ಕೂಡ ಯಾವುದೇ ಸೈನ್ ಅಪ್ ಇಲ್ಲದೆ ಲಾಗಿನ್ ಇಲ್ಲದೆ ಕೂಡ ಇಲ್ಲಿ ಮಾಡಬಹುದು. ಅಂಡ್ ಆಪ್ ನಲ್ಲಿ ಕೂಡ ನೀವು ಇದನ್ನ ಲಾಗಿನ್ ಮಾಡಿ ಏನ್ ಮಾಡಬಹುದು, ಇದನ್ನ ನಿಮ್ಮ ಕರಿಯರ್ ನ ಒಂದು ರಿಸರ್ಚ್ ನೀವು ಇಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇದೇನ್ ಮಾಡುತ್ತೆ ಅಂದ್ರೆ, ಇದನ್ನ ನೀವು ಮೊದಲು ಮಾಡ್ಲಿಕ್ಕೆ ಒಬ್ಬ ಕರಿಯರ್ ಕೌನ್ಸಿಲರ್ ಕಡೆ ಹೋಗ್ಬೇಕಾಗ್ತಿತ್ತು. ಸೊ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದು ಏನಾದ್ರು ಐಡಿಯಾ ಇದೆಯಾ? ಅರ್ಧ ತಾಸು 1 ತಾಸಿನ ಒಂದು ಸೆಷನ್ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೂ 10,000-15,000 ರೂಪಾಯಿ, 10,000-15,000 ರೂಪಾಯಿ ಒಂದು ತಾಸಿಗೆ ಚಾರ್ಜ್ ಮಾಡ್ತಿದ್ರು. ಬಟ್ ಅಷ್ಟು ಹಣ ನಿಮಗೆ ಖರ್ಚು ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ, ಯಾಕೆಂದ್ರೆ ಇಲ್ಲಿ ಒಂದು ಬೆಸ್ಟ್ ಅಫೋರ್ಡೆಬಲ್ ಆಪ್ಷನ್ ಇದೆ. ಸೊ ಇದು ಜಸ್ಟ್ ನಿಮ್ಗೆ 499 ರುಪೀಸ್ ಅಲ್ಲಿ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 500 ರೂಪಾಯಿಲಿ ಒಂದು ಚಲೋ ಬುಕ್ ಕೂಡ ಬರ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ. ಆ ಪಿಜ್ಜಾ ತಿನ್ಲಿಕ್ಕೆ 500 ರೂಪಾಯಿ ಹೋಗುತ್ತೆ. ಈಗ ಇದು ನಿಮ್ಮ ಕರಿಯರ್ ನ ಪ್ರಶ್ನೆ, ಲೈಫ್ ನ ಪ್ರಶ್ನೆ. ಸೊ ಒಂದು 500 ರೂಪಾಯಿನ ಸ್ಪೆಂಡ್ ಮಾಡಿ ಈ ಒಂದು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಇದೇನ್ ಮಾಡುತ್ತೆ ಪಾತ್ ಫೈಂಡರ್ ಅಂದ್ರೆ 3 ಸೆಟ್ಸ್ ಆಫ್ ಕ್ವಶನ್ಸ್, ಅಂದ್ರೆ 3 ಡಿಫರೆಂಟ್ ಸೆಟ್ ನಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳುತ್ತೆ. ನಿಮ್ಮ ಇಂಟ್ರೆಸ್ಟ್ ಬಗ್ಗೆ, ಸ್ಟ್ರೆಂತ್ ಬಗ್ಗೆ, ನಿಮ್ದು ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟು ಸ್ಕೋರ್ ಆಗಿದೆ, ಎಲ್ಲಿ ಸ್ಕೋರ್ ಕಡಿಮೆ ಆಗಿದೆ, ನಿಮ್ಮ ಲರ್ನಿಂಗ್ ಸ್ಟೈಲ್ ಏನು, ನಿಮ್ಮ ಹವ್ಯಾಸಗಳು ಏನು, ನಿಮ್ಮ ಪರ್ಸನಾಲಿಟಿ ಯಾವ ರೀತಿ ಇದೆ, ಆ ಪ್ರಶ್ನೆಗಳನ್ನ ತಗೊಂಡು ಅದರ ಆಧಾರವಾಗಿ ಇಟ್ಕೊಂಡು ಕೇವಲ ಇದೇ BA BCom ಅಂಡ್ ಸೈನ್ಸ್ ಇಂಜಿನಿಯರಿಂಗ್ 4 ಡಿಗ್ರಿ ಆಪ್ಷನ್ಸ್ ಗಳು ಇಲ್ಲ ರೀ, 850ಕ್ಕಿಂತ ಹೆಚ್ಚಿನ ಡಿಗ್ರಿ ಪ್ರೋಗ್ರಾಮ್ಸ್ ಗಳು ಇವೆ. ಅಂಡ್ ಅದರಲ್ಲಿ ಕಾಂಪಿಟೇಷನ್ ಇಲ್ಲ, ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಅಲ್ಲಿ ನೀವು ಹೋದ್ರೆ ಬಹಳ ಸಕ್ಸಸ್ಫುಲ್ ಆಗ್ತೀರಾ ಫಾಸ್ಟ್ ಆಗಿ, ಕಾಂಪಿಟೇಷನ್ ಇರೋದಿಲ್ಲ ಅಲ್ಲಿ. ಸೊ ಆ 850 ಡಿಗ್ರಿ ಪ್ರೋಗ್ರಾಮ್ಸ್ ನ ಆಧಾರದ ಮೇಲೆ ಅಂಡ್ ಪ್ಲಸ್ 1500ಕ್ಕಿಂತ ಹೆಚ್ಚು ಕರಿಯರ್ ಪಾತ್ವೇಸ್ ಇವೆ, 1500ಕ್ಕಿಂತ ಹೆಚ್ಚಿನ ಕರಿಯರ್ ಬೇರೆ ಬೇರೆ ಆಪ್ಷನ್ಸ್ ಗಳಿವೆ. ಈ ಒಂದು ಡೇಟಾ, ಈ ಒಂದು ಇನ್ಫಾರ್ಮೇಶನ್ ನ ಆಧಾರದ ಮೇಲೆ ಅದೇನ್ ಮಾಡುತ್ತೆ, ನಿಮ್ಗೆ ಒಂದು ಪರ್ಸನಲೈಸ್ಡ್ ಡೀಟೇಲ್ಡ್ ರಿಪೋರ್ಟ್ ಕೊಡುತ್ತೆ. ಯಾವುದೋ ಒಂದು ಜನರಿಕ್ ರಿಪೋರ್ಟ್ ಅಲ್ಲ, ಪರ್ಸನಲೈಸ್ಡ್ ರಿಪೋರ್ಟ್. ಯಾವ ರೀತಿ, ಇಲ್ಲಿ ನೀವು ಒಬ್ಬ ಕೌನ್ಸಿಲರ್ ಕಡೆ ಹೋದ್ರೆ ಅವರಿಗೆ ಪರ್ಸನಲೈಸ್ಡ್ ನಿಮಗೆ ರಿಪೋರ್ಟ್ ಕೊಟ್ಟಿದ್ರು, ಸೆಷನ್ ಮಾಡ್ತಿದ್ರು, ಅದಕ್ಕೆ 10-15 ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ನೀವು. ಈಗ ಜಸ್ಟ್ 499 ರುಪೀಸ್ ಅಲ್ಲಿ ನೀವು ಆ ಪರ್ಸನಲೈಸ್ಡ್ ರಿಪೋರ್ಟ್ ಅನ್ನ ಏನ್ ಮಾಡಬಹುದು, ಇದು ನಿಮ್ಗೆ ರೆಡಿ ಮಾಡಿ ಕೊಡುತ್ತೆ ಪಾತ್ ಫೈಂಡರ್ ಅನ್ನುವಂತಹ ಟೂಲ್. ಸೊ ಇದರಿಂದ ನೀವು ಈಸಿಲಿ ಡಿಸೈಡ್ ಮಾಡಬಹುದು ನಿಮ್ಮ ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಅನ್ನು ಕ್ಲಾರಿಟಿಯೊಂದಿಗೆ, ಕನ್ಫ್ಯೂಷನ್ ಇಂದ ಅಲ್ಲ,
ಕ್ಲಾರಿಟಿಯೊಂದಿಗೆ ಆ ಒಂದು ಡಿಸಿಷನ್ ಮಾಡಿ ನೀವು ನಿಮ್ಮ ಕರಿಯರ್ ನಲ್ಲಿ ಸುಲಭವಾಗಿ ಸಕ್ಸಸ್ಫುಲ್ ಆಗಬಹುದು. ಈಗ ಒಂದು ಸಲ ನೀವು ನಿಮ್ಮ ಕ್ವಶನ್ಸ್ ಗೆ ಆನ್ಸರ್ ಮಾಡಿದ ನಂತರ ಇದೇನ್ ಮಾಡುತ್ತೆ ಅಂದ್ರೆ ಅನಲೈಸ್ ಮಾಡಿ ನಿಮಗೆ ತೋರಿಸುತ್ತೆ ನಿಮ್ಮ ಸ್ಟ್ರೆಂತ್ ಏನು, ನನ್ನ ಸ್ಟ್ರೆಂತ್ ಅಲ್ಲ, ನಿಮ್ಮ ಸ್ಟ್ರೆಂತ್ ಏನು, ಅಂಡ್ ಅದರ ಆಧಾರದ ಮೇಲೆ ನಿಮ್ಗೆ ಯಾವ ಬೆಸ್ಟ್ ಆಪ್ಷನ್ಸ್ ಗಳು ಅವೈಲೇಬಲ್ ಇವೆ, ಯಾವ ಯಾವ ಆಪ್ಷನ್ಸ್ ಗಳು ಇವೆ ಆ ಆಪ್ಷನ್ ಅನ್ನ ತಿಳಿಸುತ್ತೆ. ಅಂಡ್ ನೀವು ನಿಮ್ಮ ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ಕ್ಲಾರಿಟಿಯೊಂದಿಗೆ, ಸ್ಪಷ್ಟತೆಯೊಂದಿಗೆ ಮಾಡಬಹುದು. ಸೊ ಹಾಗಾದ್ರೆ ನೀವು ನಿಮ್ಮ ಅಡ್ಮಿಷನ್ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಬೇಗ ಬೇಗ ಆಪ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ apply.global/pathfinder ಗೆ ಹೋಗಿ. ಸೊ ಅಲ್ಲಿ ಬೇಗ ಬೇಗ ಪೇಮೆಂಟ್ ಮಾಡಿ ನಿಮ್ಮ ಸೆಟ್ಸ್ ಆಫ್ ಕ್ವಶನ್ಸ್ ಗೆ ಆನ್ಸರ್ ಮಾಡಿ ಅಂಡ್ ದೆನ್ ನಿಮಗೆ ಅದು ಕ್ಲಿಯರ್ ಆಗಿ ತೋರಿಸುತ್ತೆ ಯಾವ ಆಪ್ಷನ್ಸ್ ಗಳು ನಿಮಗೆ ಸೂಟ್ ಆಗ್ತವೆ, ಯಾವುದರಲ್ಲಿ ನೀವು ಸಕ್ಸಸ್ಫುಲ್ ಈಸಿಯಾಗಿ ಆಗ್ಬಹುದು ಅಂತ ಹೇಳಿ ಆ ಒಂದು ಆಪ್ಷನ್ ಅನ್ನ, ಡಿಗ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಒಂದು ಸಕ್ಸಸ್ಫುಲ್ ಕರಿಯರ್ ಅನ್ನ ಬಿಲ್ಡ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.